ನಮಸ್ಕಾರ ಎಲ್ಲರಿಗೂ. SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಎರರ್ ಬರ್ತಾ ಇದೆ. ಆ ಒಂದು ಎರರ್ ಯಾಕೆ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನ ತಿಳಿಸ್ತಾ ಇದ್ರು ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಎರರ್ ಬರ್ತಾ ಇದೆ ಅಂತ. ಪ್ರೀ ಮೆಟ್ರಿಕ್ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ. SSP ಸ್ಕಾಲರ್ಶಿಪ್ನಲ್ಲಿ ಮುಂಚೆ ಸಪ್ರೇಟಾಗಿ ಪ್ರೀ ಮೆಟ್ರಿಕ್ ವೆಬ್ಸೈಟ್ ಇತ್ತು, ಇವಾಗ ಎರಡೂ ಕೂಡ ಒಂದೇ ವೆಬ್ಸೈಟ್ನಲ್ಲಿ ಮಾಡಿದ್ದಾರೆ. ಪ್ರೀ ಮೆಟ್ರಿಕ್ಕು ಮತ್ತು ಪೋಸ್ಟ್ ಮೆಟ್ರಿಕ್ಕು ಎರಡೂಕ್ಕೆ ಒಂದೇ ಒಂದು ವೆಬ್ಸೈಟ್ನಲ್ಲಿ ಹಾಕೋಂಗೆ ಮಾಡಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಕೂಡ ಒಂದೇ ಮೆಥಡನ್ನು ಅನುಸರಿಸಿದ್ದಾರೆ. ಸೊ ಮುಂಚೆ ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಆಗ್ತಾಯಿದ್ವಿ ಪ್ರೀ ಮೆಟ್ರಿಕ್ನಲ್ಲಿ, ಇವಾಗ ಎರಡಕ್ಕೂ ಪೋಸ್ಟ್ ಮೆಟ್ರಿಕ್ಕು ಮತ್ತು ಪ್ರೀ ಮೆಟ್ರಿಕ್ಕು ಎರಡಕ್ಕೂ ಒಂದೇ ರಿಜಿಸ್ಟ್ರೇಷನನ್ನು ಕೊಟ್ಟಿದ್ದಾರೆ. ಇವಾಗ ಒಂದು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ. ರಿಜಿಸ್ಟ್ರೇಷನ್ ಮಾಡಿರುವಾಗ ಯಾವ ರೀತಿ ಎರರ್ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿದು ಒಂದು SSP ಸ್ಕಾಲರ್ಶಿಪ್ ಆಗ್ತಾಯಿದ್ದೀನಿ. ಸೊ ಅದು ಎರರ್ ಬರ್ತಾಯಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ SSP ಅಂತ ಸರ್ಚ್ ಮಾಡಿ. SSP ಅಂತ ಸರ್ಚ್ ಕೊಟ್ಟ ನಂತರ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ. ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ ಎರಡು ರೀತಿ ಬರ್ತದೆ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಮೆಟ್ರಿಕ್ ಪೂರ್ವ ಅಂತ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇಬ್ಬರಿಗೂ ಅನ್ವಯ ಅಂತ ಕೊಟ್ಟಿದ್ದಾರೆ. ಇಬ್ಬರಿಗೂ ಅನ್ವಯ ಅಂದರೆ ಮೆಟ್ರಿಕ್ ಅಂದರೆ 1ರಿಂದ 10 ಮತ್ತು 10ರಿಂದ 12ರವರೆಗೂ ಕೂಡ ಅಪ್ಲಿಕೇಶನ್ ಹಾಕೋಬೋದು. ಇದರ ಅರ್ಥ ಇಬ್ಬರಿಗೂ ಒಂದೇ ಥರನಾಗೆ ರಿಜಿಸ್ಟ್ರೇಷನ್ ಮಾಡ್ಕೋದಿರುತ್ತೆ ಅಂತ ಅರ್ಥ ಆಗುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋದು ಕೂಡ ಒಂದೇ ವೆಬ್ಸೈಟ್ನಲ್ಲೇ ಅನ್ವಯ ಆಗುತ್ತೆ ಅಂತಲೇ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಖಾತೆಯನ್ನು ಸೃಜಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಈ ಒಂದು ಎಂಟ್ರ್ ಮಾಡಿ ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಈ ಥರ ಬರ್ತಾ ಇದೆ. ಪ್ರೊಸೀಡ್ ಅಂತ ಕೊಟ್ಟ ನಂತರ ಅಬ್ಜೆಕ್ಟ್ ರೆಫರೆನ್ಸ್ ನಾಟ್ ಸೆಟ್ ಆನ್ ಇನ್ಸ್ಟೆನ್ಸ್ ಆಫ್ ಎನ್ ಅಬ್ಜೆಕ್ಟ್ ಅಂತ ಬರ್ತಾ ಇದೆ. ಈ ರೀತಿಯಾಗಿ ಎಲ್ಲರಿಗೂ ಕೂಡ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಇದು ಸರ್ವರ್ ಪ್ರಾಬ್ಲಮ್ಮು. ಯಾಕೆಂದರೆ SSP ಪೋಸ್ಟ್ ಮೆಟ್ರಿಕ್ಕು ಮತ್ತು ಪ್ರೀ ಮೆಟ್ರಿಕ್ಕು ಎರಡು ಒಂದೇ ಒಂದು ವೆಬ್ಸೈಟ್ನಲ್ಲಿ ಮಾಡಿದ್ದಾರೆ. ಸೊ ಇವಾಗ ಚೇಂಜಸನ್ನು ಮಾಡಿದ್ದಾರೆ. ಮುಂಚೆ ಬೇರೆ ಬೇರೆ ಇತ್ತಲ್ಲ, ಇವಾಗ ಒಂದರಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಈ ರೀತಿಯಾಗಿ ಅದು ಎರರ್ ಬರ್ತಾ ಇದೆ. ಸೊ ಟ್ರೈ ಮಾಡ್ತಾ ಇರಿ, ಬರುತ್ತೆ. ಯಾಕಂದರೆ ಸರ್ವರ್ ಮೇಂಟೆನೆನ್ಸ್ ಅಂದರೆ ವೆಬ್ಸೈಟ್ ಮೇಂಟೆನೆನ್ಸ್ ನಡೀತಾ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಅದು ಎರರ್ ಬರ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡಿ ಮತ್ತೊಂದು ಸಲ ಟ್ರೈ ಮಾಡಿ, ಬರುತ್ತೆ. ಇವಾಗ ನಾನು ಮತ್ತೊಮ್ಮೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಅಕೌಂಟ್ ಕ್ರಿಯೇಟು. ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರಕ್ಕೆ ಕ್ಲಿಕ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಇನ್ನೊಮ್ಮೆ ಟ್ರೈ ಮಾಡಿ ನೋಡಿದೆ ಸ್ನೇಹಿತರೆ. ಅವಾಗ ಈ ರೀತಿಯಾಗಿ ಸಹಾಯವಾಣಿ ನಂಬರನ್ನು ತೋರಿಸ್ತಾ ಇದೆ. ಸೊ ಸರ್ವರ್ ಪ್ರಾಬ್ಲಮ್ ಆದಾಗ ನಿಮ್ಮ ಒಂದು ಸಂಬಂಧಪಟ್ಟ ಇಲಾಖೆಯನ್ನು ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಸಹಾಯವಾಣಿ ಸಂಖ್ಯೆ. ಆ ಒಂದು ಇಲಾಖೆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಕ್ಲಿಕ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ನಂತರದ್ದು ಆಧಾರ್ KYC ಹೋಗುತ್ತೆ. ಆಧಾರ್ KYC ಪ್ರೊಸೀಡ್ ಅಂತ ಸಬ್ಮಿಟ್ ಅಂತ ಕೊಟ್ಟರೆ OTP ಬರಬೇಕು. OTP ಬರ್ತಾ ಇಲ್ಲ. ಸೊ OTP ಬರುವ ಜಾಗದಲ್ಲಿ ಏನು ಹೇಳ್ತದೆ ಅಂದರೆ ನಿಮ್ಮ ಒಂದು ಆಧಾರ್ ನೇಮು ಮತ್ತು ಆಧಾರ್ ಕಾರ್ಡ್ ನಂಬರು ಮಿಸ್ಮ್ಯಾಚ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಈ ರೀತಿಯಾಗಿ ಎರರನ್ನು ಬರ್ತಾ ಇದೆ. ಸೊ ನಿಮಗೂ ಕೂಡ ಈ ಒಂದು ಎರರ್ ಬರ್ತಾ ಇದ್ದರೆ ಯಾವುದೇ ಥರ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸೊ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಕೋಬೇಡಿ. ಸೊ ಸರ್ವರ್ ಪ್ರಾಬ್ಲಮ್ ಇದೆ, ಅದರಿಂದ ಈ ರೀತಿಯಾಗಿ ಬರ್ತಾ ಇರುತ್ತೆ. ಸೊ ನೈಟ್ ನೀವು ಟ್ರೈ ಮಾಡಿ, ಯಾಕಂದರೆ ಭಾಳಷ್ಟು ಜನ ಅಪ್ಲೈ ಮಾಡ್ತಾ ಇದ್ದಾರೆ ಕರ್ನಾಟಕದಂತ. ಹಾಗಾಗಿ ಈ ರೀತಿಯಾಗಿ ಸರ್ವರ್ ಪ್ರಾಬ್ಲಮಿಂದ ಬರ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರೀ ಮೆಟ್ರಿಕ್ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಬರ್ತಿರುವಂಥ ಎರರನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು 2024-25ನೇ ಸಾಲಿನ ಪ್ರೀ ಮೆಟ್ರಿಕ್ ಅಂದರೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ವೇತನಕ್ಕೆ SSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮಾಡ್ತಾ ಇದ್ದೀನಿ. ಯಾಕಂದರೆ ಹೊಸ ಒಂದು ವಿಧಾನದಲ್ಲಿ ಮೊದಲು ಬೇರೆ ಇತ್ತು. ಸೊ ಇವಾಗ ಒಂದೇ ವೆಬ್ಸೈಟ್ನಲ್ಲಿ ಹಾಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಹೊಸ ವೆಬ್ಸೈಟ್ನಲ್ಲಿ ಹೊಸ ಒಂದು ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ. ಮತ್ತು ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ಬೇಕಾಗಿರುವಂಥ ಅಗತ್ಯ ದಾಖಲಾತಿಗಳು ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು, ಮತ್ತು ವಿದ್ಯಾರ್ಥಿ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ, ಇಮೇಲ್ ID, SLC ನೋಂದಣಿ ಅಂತ ಕೊಟ್ಟಿದೆ. ಇದು ಪೋಸ್ಟ್ ಮೆಟ್ರಿಕ್ ಇದ್ದವರಿಗೆ ಬೇಕಾಗುತ್ತೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ SLC ಬೇಕಾಗುತ್ತೆ. SLC ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ 9ನೇ ತರಗತಿ ಇದು ಬೇಕಾಗುತ್ತೆ ಮಾಸ್ ಕಾರ್ಡು. ಸೊ ಇಲ್ಲಿ ಮತ್ತೆ ವಿದ್ಯಾರ್ಥಿಯ ಜಾತಿ ಪ್ರಮಾಣಪತ್ರ ಮತ್ತು UID ಗುರುತಿನ ಚೀಟಿ ಸಂಖ್ಯೆ, ಅಂಗವಿಕಲರಾಗಿದ್ದಲ್ಲಿ, ವಿಕಲಚೇತನರಾಗಿದ್ದಲ್ಲಿ UDID ಕಾರ್ಡ್ ಬೇಕಾಗುತ್ತೆ. ಮತ್ತು ನಿಮ್ಮಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು, ವಿಳಾಸವನ್ನು ಗೊತ್ತಿರಬೇಕಾಗುತ್ತೆ. ವಿದ್ಯಾರ್ಥಿಯ ಕಾಲೇಜು ಮತ್ತು ನೋಂದಣಿ ಸಂಖ್ಯೆ, SATS ನಂಬರ್ ಅಂತ ಬರುತ್ತಲ್ಲ, ಶಾರ್ಟ್ ID, SATS ID ಕೂಡ ಬೇಕಾಗುತ್ತೆ. ಅದನಂತರ ಸಂಬಂಧಪಟ್ಟ ಈ ದೃಢೀಕರಣ ಅಂತ ಇದು ಅನ್ವಯಿಸದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ಅನ್ವಯದಲ್ಲಿ ಮಾತ್ರ ನಿಮಗೆ ಆಗೋಕ್ಕೆ ಬರುತ್ತೆ, ಇಲ್ಲಾಂದರೆ ಇದು ಅವಶ್ಯಕತೆ ಇರುವುದಿಲ್ಲ. ಮತ್ತು ಇಲ್ಲಿ ಹಾಸ್ಟೆಲ್ ವಿವರ ಅನ್ವಯ ಅಂತ ಕೊಟ್ಟಿದ್ದಾರೆ. ಹಾಸ್ಟೆಲ್ ವಿವರ ಕೂಡ ಅಷ್ಟೇ ನಿಮಗೆ ಅನ್ವಯಿಸಿದಲ್ಲಿ ಮಾತ್ರ ಹಾಕೋಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ.
ಸೊ ಇದಿಷ್ಟು ಈ ಒಂದು ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಹಾಕುವಾಗ ಎರರ್ ಬರ್ತಾ ಇತ್ತು, ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನೇನು ಡಾಕ್ಯುಮೆಂಟ್ ಬೇಕಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಂತ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಮತ್ತು ಇದ್ರ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.